ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯ ಒಂದು ಬೆಳವಣಿಗೆ ತಂದಿದ್ದಾರೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಾಗಿರುವಂಥ ನಮ್ಮ ಮೋಹಿತನವರಿದ್ದಾರೆ, ಅಂದರೆ ವಕೀಲರು. ಇವಾಗ ಜನರಿಗೆ ಒಂದಿಷ್ಟು ಗೊಂದಲಗಳು ಆಗ್ತಾ ಇದೆ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮುಗೀತಂತ. ಆದರೆ ಅದರಲ್ಲಿ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಮಾಡ್ಬೋದು, ಜನರಿಗೆ ಯಾವ ರೀತಿಯಲ್ಲಿ ರಕ್ಷಣೆ ಕೊಡ್ಬೋದು ಎಂಬುದನ್ನು ಜನರಿಗೆ ತಿಳಿಸಲು, ಅಂದರೆ ನೊಂದವರಿಗೆ, ಸಾಲ ಪಡೆದು ನೊಂದವರಿಗೆ ತಿಳಿಸಲು ನಮ್ಮೊಂದಿಗೆ ಇದ್ದಾರೆ. ನಾವು 1 ವರ್ಷದಿಂದ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಎನ್ನ ತಂಡ ಈ ಒಂದು ಅಕ್ರಮ ಬಡ್ಡಿದಂತೆ ವಿಷಯ, ಅಂದರೆ ಕೆಲವೊಂದು RBI ನಿಯಮವನ್ನು ಉಲ್ಲಂಘನೆ ಮಾಡಿ ರಾಜ್ಯಾದ್ಯಂತ ಬಡ್ಡಿ ದುಡ್ಡು ಕೊಡ್ತಾ ಬಡ್ಡಿ ಆ ದುಡ್ಡನ್ನು ರಿಕವರ್ ಮಾಡಲಿಕ್ಕೋಸ್ಕರ ದಬ್ಬಾಳಿಕೆ, ಮಾನಸಿಕ ಹಿಂಸೆ, ಆತ್ಮಹತ್ಯೆ ಪ್ರಚೋದನೆ ಇದನ್ನೆಲ್ಲ ಮಾಡ್ತಾ ಇದ್ರು. ಇದು ವಿಷಯದಲ್ಲಿ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಅಂದರೆ ನಮಗೊಂದು ಫ್ರಂಟ್ ಮೀಡಿಯಾ ಅಂತ ಹೇಳ್ತೀವಿ, ಅದೊಂದು ಸಪೋರ್ಟ್ ಇರಲಿಲ್ಲ. ಅಂದರೆ ದೊಡ್ಡವರ ವಿಷಯದಲ್ಲಿ ಯಾವುದೇ ಮೀಡಿಯಾ ಮಾತಾಡ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮ ಜಾಲತಾಣ, ಯೂಟ್ಯೂಬ್ ಇದರ ಮುಖಾಂತರವಾಗಿ ಜನರಿಗೆ SKDRDP ಮುಖಾಂತರ ಆಗ್ತಾ ಇರುವಂಥ ಒಂದು ಅಕ್ರಮ ಬಡ್ಡಿಯಂತ ವಿಷಯವನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಅದಾದ ನಂತರ ಜನರು ಎಚ್ಚೆತ್ತುಕೊಂಡ್ರು, ಒಂದೊಂದು ದಾಖಲೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಧರ್ಮಸ್ಥಳದಲ್ಲ, ಇನ್ನೊಂದು ಸಂಘದವರು ಬಂದರು, ಅಕ್ರಮವಾಗಿ ಬಡ್ಡಿದಂತೆ ಮಾಡ್ತಾರೆ. ಅದರ ವಿಷಯವನ್ನು ಪ್ರಶ್ನೆ ಮಾಡೋ ಒಂದು ಧೈರ್ಯ ಬಂತು. ಆ ಧೈರ್ಯವನ್ನು ನಮ್ಮ ಸೌಜನ್ಯ ಹೋರಾಟಗಾರರು ಕೊಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಜಾಲತಾಣ, ಹಿಂದಿನ ಜಗತ್ತಿನಲ್ಲಿ ಜಾಲತಾಣ, ಎಲ್ಲ ಕಡೆ ಜಾಲತಾಣ ಮುಖಾಂತರ ಇದು ಸುದ್ದಿ ಹರಿದಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ವಿಡಿಯೋರು ಎಚ್ಚೆತ್ತುಕೊಂಡ್ರು. ಒಂದೊಂದು ಕಡೆ ಏನಾಗ್ತದೆ ವಿಡಿಯೋ ನೋಡಿ ಅವರೊಂದು ಎಚ್ಚೆತ್ತುಕೊಂಡು ಇವತ್ತು ಆ ಒಂದು ಸಭೆ ಸೇರಿ ನೊಂದವರಿಗೆ ನ್ಯಾಯ ಕೊಡಿಸಲು, ಇನ್ನು ಆತ್ಮಹತ್ಯೆ ಮಾಡ್ತಾ ಇರುವವರ ಸಂಖ್ಯೆ ಕಮ್ಮಿ ಮಾಡಿಸಲು ಒಂದಿಷ್ಟು ಕಾನೂನು ಚೌಕಟ್ಟ ತಿದ್ದುಪಡಿ ತಂದಿದ್ದಾರೆ. ಅದನ್ನೇ ನಮಗೆ ನಮ್ಮ ಮೋಹಿತ್ ಕುಮಾರ್ ವಕೀಲರು ಇವರ ಮುಖಾಂತರವಾಗಿ ತಮ್ಮ ಮುಂದೆ ಇಡೋಣ. ಸರ್ ನಮಸ್ತೆ. ಇವತ್ತು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ, ಆದರೆ ಇನ್ನೂ ಮಾಡ್ತೀವಿ, ಆದರೂ ಆಗಿಲ್ಲ, ತಿದ್ದುಪಡಿ ಆಗಿಲ್ಲ. ಆದರೆ ಒಂದಿಷ್ಟು ಸಣ್ಣ ಬೆಳವಣಿಗೆ ಅಂತ ಹೇಳ್ಬೋದು. ಆ ಬೆಳವಣಿಗೆ ನೇರವಾಗಿ ನಮ್ಮ ಜನರಿಗೊಂದು ತಿಳಿಸುವುದ ಸರ್, ಏನೆಲ್ಲ ಆಗಿದೆ ಏನಂತೆಲ್ಲ? ಅಲ್ಲ, ಇವತ್ತು ನಮ್ಮ ಸೌಜನ್ಯ ಹೋರಾಟ ಸಮಿತಿಯಿಂದಲ್ಲ, ಹೋರಾಟಗಾರರು ಮಾಡಿದಂಥ ಕಳೆದ 1 ವರ್ಷದಿಂದ ಮಾಡಿದಂಥ ಪ್ರಯತ್ನ ಇವತ್ತು ಒಂದು ಸ್ಟೆಪ್ ಮುಂದೆ ಹೋಗಿದೆ ಅಂತ ಅನ್ಬೋದು ಅಷ್ಟೇ. ಅಂದರೆ ಒಂದು ಸರ್ಕಾರಕ್ಕೆ ಅದರ ತೀವ್ರತೆ ಅರಿವಾಗಿ ಅವರೊಂದು ಮೀಟಿಂಗ್ ಮಾಡಿ, ಅದರ ಬಗ್ಗೆ ಕಾರ್ಯದರ್ಶಿಗಳೊಂದಿಗೆಲ್ಲ ಮೀಟಿಂಗ್ ಮಾಡಿ, ಯಾರ್ಯಾರ ಮೈಕ್ರೋಬಯನ್ನವರಿದ್ದ ಅವರಿಗೆಲ್ಲ ಮೀಟಿಂಗ್ ಮಾಡಿ ಒಂಥರದ ಡಿಸಿಷನ್ ತಗೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅನ್ನುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗಬೇಕು. ಈಗ ಇವತ್ತಿನ ಮುಖ್ಯಮಂತ್ರಿಗಳ ಮೀಟಿಂಗಲ್ಲಿ ಯಾರ್ಯಾರು ಮೈಕ್ರೋ ಫೈನಾನ್ಸ್ನವರು RBI ಗೈಡ್ಲೈನ್ಸ್ಗಿಂತ ಬಿಟ್ಟು ಯಾರ್ಯಾರು ವಸೂಲಿಗ ಮಾಡ್ತಾ ಇದ್ದಾರೆ, ಅಥವಾ ಒಬ್ಬ ವ್ಯಕ್ತಿಗೆ ಅವನ ಯೋಗ್ಯತೆಗಿಂತ ಜಾಸ್ತಿ ಸಾಲ ಕೊಟ್ಟು ಅವರಿಂದ ವಸೂಲು ಮಾಡುವಂಥ ಕಾರ್ಯಕ್ರಮ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ಯಾರು ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ಡ್, ಯಾರು RBI ರಿಜಿಸ್ಟರ್ ಆಗಿರುವಂಥವ್ರಿಗೆ ಇದು ಮೊದಲನೇ ವಾರ್ನಿಂಗ್ ಕೊಟ್ಟಿರುವುದು ಮುಖ್ಯಮಂತ್ರಿ. ಇನ್ನೊಂದು, ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ರಿಜಿಸ್ಟರ್ ಆಗಿರುವ ಮೈಕ್ರೋ ಫೈನಾನ್ಸ್ ಒಂದು, ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಒಂದು, ಅದಕ್ಕೆ ಯಾವುದೇ RBI ಇಂದ ಪರ್ಮಿಷನ್ ತಗೊಳ್ಳದೆ ನಡೆಸ್ತಿರುವಂಥ ಒಂದು ಮೈಕ್ರೋ ಫೈನಾನ್ಸ್ಗಳು. ಅದರ ವಿರುದ್ಧ ಮುಲಾಜಿಲ್ಲದೆ ಕಾನೂನಿನ ಕ್ರಮ ಕೈಗೊಳ್ಳಿ ಎಂದು ಇವತ್ತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಇನ್ನು ಅದಕ್ಕೆ ಹೊಸ ಆಕ್ಟ್ ಅನ್ನು ತರ್ತೀವಿ ಮುಂದಿನ ಅಧಿವೇಶನದ ಒಳಗಡೆ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ. ಯಾಕಂದ್ರೆ RBI ಇದನ್ನು ಈ ಮೈಕ್ರೋ ಫೈನಾನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಇಲ್ಲಿ ನಮಗೆ ಗೊಂದಲ ಇರುವಂಥದ್ದು, RBI ಇಂದ ಪರ್ಮಿಷನ್ ತಗೊಂಡಿರುವಂಥ ಮೈಕ್ರೋ ಫೈನಾನ್ಸ್ ಒಂದು, ಪರ್ಮಿಷನ್ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ಇನ್ನೊಂದು ಕಡೆ. ಎರಡರ ಬಗ್ಗೆ ನಮಗೆ ಗೊಂದಲ ಇರುವಂಥದ್ದು. ಈಗ ಮುಖ್ಯಮಂತ್ರಿಗಳು RBI ಪರ್ಮಿಷನ್ ಇರುವಂತಹ ಮೈಕ್ರೋ ಫೈನಾನ್ಸ್ಗಳು 17.5
ಅದಕ್ಕಿಂತ ಮೇಲ್ಪಟ್ಟು ತಗೊಂಡ್ರೆ ಅದು ಅಪರಾಧ ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಅದು ಇಟ್ ಮೇ ಬಿ ಎಕ್ಸ್ಟೆಂಡೆಡ್ ಟು 24% ಅಂತ. ಕೆಲವು ಕಂಪನಿಗಳು 30-35% ಹೊರಗಡೆ ಕೂಡ ಹೋಗಿದ್ದೇವೆ ಅಂತ ಇವತ್ತು ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂಥದ್ದು. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ್ಯಾರು ಅನಧಿಕೃತವಾಗಿ ಬಡ್ಡಿ ದಂಧೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಸೋಮೋಟೋ ಕೇಸ್ ದಾಖಲಿಸಬೇಕು ಅಂತ ಕೂಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ನೀವು ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಪೊಲೀಸ್ನವರಿಗೆ ಅವರ ಗಮನಕ್ಕೆ ಬಂದ ತಕ್ಷಣ ಸೋಮೋಟೋ ಅವರ ವಿರುದ್ಧ ಆಕ್ಷನ್ ತಗೋಬೇಕು, ಅವರ ವಿರುದ್ಧ FIR ಹಾಕಬೇಕು ಅಂತ ಕೂಡ ಸ್ಪಷ್ಟವಾಗಿ ನಿದರ್ಶನ ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀವು ಮನೆಗೆ 5 ಗಂಟೆ ನಂತರ ಹೋಗುವಾಗಿಲ್ಲ, ಹೋದ್ರೂ ಕೂಡ ಹಗಲೊತ್ತಲ್ಲಿ ಹೋದ್ರೂ ಕೂಡ ಅವರ ವಿರುದ್ಧ ದಬ್ಬಾಳಿಕೆ ಮಾಡುವಂತಿಲ್ಲ, ಅವರಿಗೆ ಬೈಯುವಂತಿಲ್ಲ, ಅವ್ಯಾಚ್ಯ ಪದಗಳನ್ನು ಯೂಸ್ ಮಾಡುವಂತಿಲ್ಲ. ಎಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ನಿರ್ದೇಶನ ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿನ ನಮ್ಮ 1 ವರ್ಷದ ಹೋರಾಟ ಒಂದು ಸ್ವರೂಪ ನಮಗೆ ಆಶಾದಾಯಕವಾಗಿ ಕಂಡಿದೆ. ಇವತ್ತು ಅಂದ್ರೆ ಐಸಿಯುಲಿಂದ ಪೇಷಂಟ್ ವಾರ್ಡಿಗೆ ಬಂತು ಅಲ್ಲ, ಐಸಿಯುಲಿ ಇದೆ, ಇಂಜೆಕ್ಷನ್ ಕೊಟ್ಟು ಹಾಗೆ ಇಟ್ಕೊಂಡಿದ್ದಾರೆ. ವಾರ್ಡ್ಗೆ ಶಿಫ್ಟ್ ಮಾಡಬೇಕಾದ್ರೆ ಇನ್ನೊಂದು 15 ದಿನ ಬೇಕು ನಮಗೆ. ಏನೆಲ್ಲ ಆಗ್ತಾ ಇದೆ ನೋಡೋಣ, ಪರಿಶೀಲಿಸಬೇಕಲ್ಲ. ವಾರ್ಡ್ಗೆ ಬಂದ ತಕ್ಷಣ ಪೇಷಂಟ್ ಡೈಡ್ ಅಂತ ಹೇಳಿದ್ರೆ ಆಗೋದಿಲ್ಲ. ಐಸಿಯುಲಿ ಇಟ್ಕೋಬೇಕಾಗ್ತದೆ, ನಿಗಾ ಘಟಕದಲ್ಲಿ ಇರಬೇಕು. ಅಂದ್ರೆ ಇವತ್ತು ಆದೇಶ ಅದು ಕಾರ್ಯರೂಪಕ್ಕೆ ಎಷ್ಟು ಬಂದ್ರೆ ನಮ್ಗೆ ಐಸಿಯುಲಿಂದ ಪೇಷಂಟ್ ವಾರ್ಡಿಗೆ ಬಂತು ಅಲ್ಲ, ಐಸಿಯುಲಿ ಇದೆ, ಇಂಜೆಕ್ಷನ್ ಕೊಟ್ಟು ಹಾಗೆ ಇಟ್ಕೊಂಡಿದ್ದಾರೆ. ವಾರ್ಡ್ಗೆ ಶಿಫ್ಟ್ ಮಾಡಬೇಕಾದ್ರೆ ಇನ್ನೊಂದು 15 ದಿನ ಬೇಕು ನಮಗೆ. ಏನೆಲ್ಲ ಆಗ್ತಾ ಇದೆ ನೋಡೋಣ, ಪರಿಶೀಲಿಸಬೇಕಲ್ಲ. ವಾರ್ಡ್ಗೆ ಬಂದ ತಕ್ಷಣ ಪೇಷಂಟ್ ಡೈಡ್ ಅಂತ ಹೇಳಿದ್ರೆ ಆಗೋದಿಲ್ಲ. ಐಸಿಯುಲಿ ಇಟ್ಕೋಬೇಕಾಗ್ತದೆ, ನಿಗಾ ಘಟಕದಲ್ಲಿ ಇರಬೇಕು. ಅಂದ್ರೆ ಇವತ್ತು ಆದೇಶ ಅದು ಕಾರ್ಯರೂಪಕ್ಕೆ ಎಷ್ಟು ಬಂದ್ರೆ ನಮ್ಗೆ ಬಾರಿ ಒಳ್ಳೆಯ ಆದೇಶ ಇದು. ಅವಾಗ ನಮ್ಮ ಹೋರಾಟಗಾರರು ಇನ್ನೂ ಹೋರಾಟ ಮಾಡಲೇಬೇಕು, ಕಾರ್ಯರೂಪಕ್ಕೆ ಬರುವ ತನಕ ಹೋರಾಟ ಮಾಡಬೇಕು. ಇವತ್ತು ಒಳ್ಳೆ ಒಂದು ಆದೇಶ. ಯಾಕಂದ್ರೆ ನಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾ ಏನಿದೆ, ಈ 1 ವಾರದಿಂದ ಮೈಕ್ರೋ ಫೈನಾನ್ಸ್ ಮುಗಿದಿದ್ದಂತ ಮೈನ್ ಸ್ಟ್ರೀಮ್ ಮೀಡಿಯಾದವರು ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡು ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತು ಇದು ಬರ್ತಾನೆ ಇರಲಿಲ್ಲ. ಸೌಜನ್ಯ ಹೋರಾಟಗಾರರು ಮೈಕ್ರೋ ಫೈನಾನ್ಸ್ ಅನ್ನುವಂತ ಒಂದು ಇಶ್ಯೂ ಅಥವಾ SKDRDP ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡದಿದ್ರೆ ಇದು ಬರ್ತಾನೆ ಇರಲಿಲ್ಲ. ಅಲ್ಲ, ನಾವಿವಾಗ ಸೌಜನ್ಯ ಹೋರಾಟಗಾರರು ಅವ್ರ ಪಾಪ ಧೈರ್ಯ ತುಂಬಿಸ್ತಾ ಇದೀವಲ್ಲ ಸರ್. ಇವಾಗ ಏನೋ ಜಾಲತಾಣ ಇತ್ತು, ಆ ಜಾಲತಾಣ ಮುಖಾಂತರ ವಿಡಿಯೋ ಮಾಡಿ ಹಾಕಿ ಸುದ್ದಿ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಕಳಿಸ್ತಾ ಇದೀವಲ್ಲ, ಅದರಿಂದ ನಮ್ಗೆ ಧೈರ್ಯ ಬರ್ತಾ ಇತ್ತು. ಮತ್ತೆ ಪೊಲೀಸರಿಗೆ ಕೊಟ್ಟರು ಒಳ್ಳೆ ಒಂದು ವಿಷಯ ಕೊಟ್ಟಿರೋದೆ, ನೇರವಾಗಿ ಪ್ರಕರಣ ದಾಖಲು ಮಾಡಿ ಅಂತ ಇವನು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡ್ಬೇಕಂತ. ನಾವು ಹೋಗಿ ದೂರು ಕೊಡ್ಲಿಕ್ಕೆ ಹೋಗುವ ಇಲ್ಲ, ಅವ್ರು ದೊಡ್ಡವರು ತಗೊಳ್ಲಿಕ್ಕೆ ಆಗಲ್ಲ ಅಂತ ಇನ್ನೂ ತಗೊಳ್ಬೋದಲ್ಲ, ಇನ್ನೀವೇ ತಗೊಳ್ಬೋದ, ದೂರು ಕೊಟ್ಟರು ತಗೊಳ್ಬೋದ. ಅವ್ರು ಸ್ವಪ್ರೇರಿತವಾಗಿ ಹೋಗ್ಬೇಡಿ, ಅವ್ರು ಹೋಗಲ್ಲ. ಅದು ನೀವು ಏನೇ ಬೇಕಾದ್ರೆ ಹೇಳಿ ಹೋಗಿ ಸ್ವಇಚ್ಛೆಯಿಂದ ಯಾರೋ ದೂರನ್ನು ದಾಖಲು ಮಾಡಲ್ಲ. ಆದ್ರೆ ನಾನು ಕೇಳ್ತಾ ಇಲ್ಲ, ದೂರು ಕೊಟ್ಟರು ತಗೊಳ್ಬೋದಲ್ಲ ಅವರ ಮೇಲೆ, ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಹೇಳಲ್ಲ. ಅದು ಮಾಡಕ್ಕೆ ಬರಲ್ಲ, ಮಾಡಕ್ಕೆ ಬರಲ್ಲ. ಬಂದ್ರೆ ನಾವು ನೇರ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ಬೋದಲ್ಲ, ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಇವತ್ತು ಸುಮೋಟೋ ಕೇಸು ಕೂಡ ದಾಖಲಿಸಬೇಕು ಅಂತ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಅವರ ಅಧಿಕಾರಿಗಳು ಹೋಗ್ತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯ ಮಾತು ಎಷ್ಟು ಅಧಿಕಾರಿಗಳು ಕೇಳ್ತಾರೆ ಅನ್ನೋ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆ ಮಾಡುತ್ತೆ. ಇವಾಗ ತಮ್ಮ ಪ್ರಕಾರ ಈ SKDRDP ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಮೈಕ್ರೋ ಫೈನಾನ್ಸ್ ಇರುತ್ತಾ? ಮೈಕ್ರೋ ಫೈನಾನ್ಸ್ಗೆ ನೋಡಿ, ಅದೇ ಮುಖ್ಯಮಂತ್ರಿಗಳು ಮಾತಾಡುವಾಗ ಹೇಳಿದ್ರು, ಮೈಕ್ರೋ ಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಕೊಡುವಂತ ಸಂಸ್ಥೆಗಳು ಅಂತ ಕೂಡ ಹೇಳಿದ್ರು. ಅವ್ರು ಮೈಕ್ರೋ ಫೈನಾನ್ಸ್ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ಧರ್ಮಾಧಿಕಾರಿಗಳಿಗೆ ಒಂದು ಕಿರು ಆರ್ಥಿಕ ಯೋಜನೆ ಅಂತ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕೂಡ ಹೇಳಿದ್ದಾರೆ. ಇನ್ನು ಅದರ ಬಗ್ಗೆ ಗೊಂದಲ ಇದೆ, ಇನ್ನೂ ಇದೆಯಾ ಗೊತ್ತಿಲ್ಲ. ಇವತ್ತು ಪ್ರೆಸ್ ಮೀಟ್ ಆದ್ಮೇಲೆ ಗೊಂದಲ ಸ್ಟಾರ್ಟ್ ಆಗ್ತದ ಗೊತ್ತಿಲ್ಲ. ಮೊದಲು ಅವರು ಅದನ್ನು ಸ್ಪಷ್ಟಪಡಿಸಿದ್ರೆ ನಮ್ಮದು ಮೈಕ್ರೋ ಫೈನಾನ್ಸ್ ಕಂಪನಿ ಅಂತ. ಇವಾಗ ಚೇಂಜ್ ಮಾಡಿ, ಇಲ್ಲ ನಮ್ದು ಇವಾಗ ಗ್ರಾಮ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಕೊಡ್ತಾ ಇದೀವಿ ಅಂತ ಹೇಳಲ್ವಾ? ಅದಕ್ಕೆ ಹೇಳಿದಾರಲ್ಲ, ಈಗ ಮೈಕ್ರೋ ಫೈನಾನ್ಸ್ ಮತ್ತು ಇತರ ಯಾವುದೇ ಸಾಲ ಕೊಡುವ ಸಂಸ್ಥೆಗಳು ಅಂತ ಹೇಳಿದ್ದಾರೆ. ಮತ್ತು ಇತರ ಯಾವುದೇ ಸಾಲ ಕೊಡುವ ಸಂಸ್ಥೆಗಳು ಅದರ ಅಡಿಯಲ್ಲಿ ಬಂದು ಈಗ ಇವತ್ತು ಲೆಕ್ಕ ತೋರಿಸ್ತಿದೆ 60,000 ಕೋಟಿಯಷ್ಟು ಹೊರಗಡೆ ಬಿಟ್ಟಿದ್ದಾರೆ ಅಂತ.
ಯಾರು ಮೈಕ್ರೋ ಫೈನಾನ್ಸ್ ಡಾಕ್ಯುಮೆಂಟಲ್ಲಿ ಅದು ಪ್ರೆಸ್ ಮೀಟಲ್ಲಿ ಅವರು ಹೇಳಿದ್ರು. ಈಗ ಅದು ಸ್ಪಷ್ಟಪಡಿಸಿದ್ರು, ಗವರ್ಮೆಂಟ್ನವರು ಸ್ಪಷ್ಟಪಡಿಸಿದ್ರು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಅದು ಬೇಕಾಗಿದೆ, ಅದರಲ್ಲಿ ಗೊತ್ತಾಗ್ತಿಲ್ಲ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ರು. ಒಂದು ನಾವು ಕೂಡ ತಗೋಬೋದು, ಈ ಗವರ್ಮೆಂಟ್ನವರು ಇವತ್ತು ಇದು ಏನು ಅದು ಕೇಳ್ಬೋದು, ಯಾವ್ದಾದ್ರು DP ಅವರ ವೆಬ್ಸೈಟ್ ಅಲ್ಲಿ 24,000 ಕೋಟಿ ಚೇಂಜ್ ಕಾಣ್ತಾ ಇದೆ ಸರ್. ಆ ಥರ ತೋರಿಸಿ ಅವ್ರಿಗೆ RBI ಪರ್ಮಿಷನ್ ಬೇಕಲ್ಲ ಸರ್. ಇವಾಗ ಅಷ್ಟೆಲ್ಲ ತೋರಿಸುವಾಗ RBI ಪರ್ಮಿಷನ್ ಯಾವ ರೀತಿಯಲ್ಲ ತೋರಿಸಿದ್ರು ಸರ್ ಇವಾಗ? ಈಗ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಪ್ರಕಾರ ನನಗೆ ಗೊತ್ತಿಲ್ಲ ಅವರಿಗೆ RBI ಪರ್ಮಿಷನ್ ಇದೆ ಇಡೋ, ನನಗೆ ಭಾರಿ ಡೀಪ್ ಆಗಿ ನಾನು SKDRTP ಬಗ್ಗೆ ಅಧ್ಯಯನ ಮಾಡಲಿಲ್ಲ. ಎಲ್ಲ ನೀವು ಹೇಳ್ತಿದ್ದೀರಿ, ಮಂಡಣ್ಣವರು ಹೇಳ್ತಾ ಇದ್ದಾರೆ ಇಲ್ಲ ಅಂತ. ಒಂದು ವೇಳೆ ಇಲ್ಲ ಅಂತ ಹೇಳಿ ಆದ್ರೆ ಮುಖ್ಯಮಂತ್ರಿಗಳು ಇವತ್ತಿನ ಸ್ಟೇಟ್ಮೆಂಟ್ ಪ್ರಕಾರ ಸುಮೋಟೋ ಕೇಸ್ ದಾಖಲು ಮಾಡ್ಬೇಕಲ್ಲ ಸರ್? ಹೌದು, 100 ತಗೊಳ್ಳಲೇಬೇಕು. ಅಲ್ಲ ಈಗಲೇ ಮಾಡ್ಬೇಕು, ಈಗಲೇ ಮಾಡ್ಬೇಕಲ್ಲ, ಅದು ಅನಧಿಕೃತ ಅಂತ ಆಯ್ತು. ನಂಗೆ ಗೊತ್ತಿಲ್ಲ ಅವ್ರ ಇತಿಹಾಸ ಇದ್ರೆ ತೋರಿಸ್ಲಿ. ಅಲ್ಲ, ನಿನ್ನೆ ನಾನು ವಿಧಾನಸೌಧ ಹೋದೆ, ಯಾವುದೊಂದು ಕೆಲವರು ಆಪ್ತ ಕಾರ್ಯದರ್ಶಿಯನ್ನು ಮೀಟ್ ಮಾಡಿ ಅವಾಗ ಹೇಳ್ತಾರೆ ಇಲ್ಲ ಅವರ ದೂರೇ ಬಂದಿಲ್ಲ ಅಂತ ಹೇಳ್ತಾರೆ. ಯಾರು SKDRTP ವಿರುದ್ಧ ಯಾವುದೇ ದೂರ ಇಲ್ಲ ಅಂತ ಹೇಳ್ತಾರೆ. ಆಗ ನಾನು ನೀಡಿದವರಿಗೆ ಸರ್ HCR ಆಗಿರೋ 100 ಇದೆ ಸರ್ ಅಂತ ಹೇಳಿದೆ. ಈಗ ಮೊನ್ನೆ ಇನ್ನೊಂದು 50-60 ಆಗಿದೆ, ಇದೇ ಹಿಂದೆ ಆಗಿದೆ. ಇದನ್ನೆಲ್ಲ ತಗೊಂಡು ಬಂಡ ಕೊಟ್ಬಿಡಿ ಸರ್, ನೋಡಿ ಸರ್ ಇದ್ರಲ್ಲಿ ಆಗಿದೆ ಅಂತ ಕೇಳ್ತಾರೆ. ಇದಿನ್ನೂ ಗೊತ್ತಿಲ್ಲ, ಇನ್ನೂ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಅಲ್ಲಿರೋರಿಗೆ ವಿಧಾನಸಭೆಯಲ್ಲಿರೋ ಎಲ್ಲರಿಗೂ ಗೊತ್ತಿಲ್ಲ. ಏನೋ ಮಾತಿ ಮೇಲೆ ಬರ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ಬಟ್ಲು ಮಾಡಿದ್ವಿ, ತುಂಬಾ ಬಂಡ್ ಮಾಡಿದ್ವಿ. ನಾವು 1 ವರ್ಷದಿಂದ ಏನೆಲ್ಲ ಕೆಲಸ ಮಾಡಿದೀವಿ, ಯಾವ ಅಧಿಕಾರಿಗೆ ನಾವು ದೂರು ಕೊಟ್ಟಿದ್ದೀವಿ, ಅವರು ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ, ಯಾವ ಇಲಾಖೆ ಪರ್ಮಿಷನ್ ಇದೆ, RBI ಕೊಟ್ಟಿರೋದಾಗ್ಲಿ, ಸಹಕಾರ ಇಲಾಖೆ ಕೊಟ್ಟಿರೋದಾಗ್ಲಿ, ನಮ್ಮ ಸಚಿವರಿಗೆ ಕೊಟ್ಟು ಎಲ್ಲ ಹೊಂಟಿದ್ದೀವಿ, ಎಲ್ಲವನ್ನೂ ಇಟ್ಟು ಕೊಟ್ಟಿರೋದ್ರಿಂದ ಇದನ್ನು ನೀವು ಎಲ್ಲರಿಗೂ ತಲುಪಿದ ಕೆಲಸ ಮಾಡ್ತಾ ಇದ್ದೀವಿ. ಗೊತ್ತಾಗಬೇಕು. ಇವತ್ತಿನ ಮುಖ್ಯಮಂತ್ರಿ ಏನೋ ಒಂದು ನಮ್ಮ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಒಂದು 4 ದಿನ ರಸ್ತೆಗಳು ಆಮೇಲೆ ಸ್ಟಾರ್ಟ್ ಮಾಡೋದಲ್ಲ ಸರ್? ಹೌದು, ಇನ್ನೊಂದು 4 ದಿನ ನಾವು ರೆಸ್ಟ್ ತಗೊಳ್ತೀವಿ, ಅಂದ್ರೆ ಸುಸ್ತಾಗಿದ್ದೀವಿ. ಅದಕ್ಕೋಸ್ಕರ 4 ದಿನ ರೆಸ್ಟ್ ತಗೊಂಡು ಆನಂತರ ಉಳಿದ ಕೆಲಸವನ್ನು ಮಾಡ್ತೀವಿ. ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ನೋಡೋಣ. ಇನ್ನು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ತಾ ಇರೋದು, ನೋಡಿ ಇನ್ನೂ ಇದಾಗಲ್ಲ, ಇದು ಸಿವಿಲ್ ಮ್ಯಾಟರ್ ಅಂತ ಹೇಳ್ಬೇಕು. ಮುಖ್ಯಮಂತ್ರಿಗಳು ಹೇಳಿದೆ, RBI ಅವರು ಪ್ರಕರಣ ದಾಖಲು ಮಾಡದಿದ್ರು ನೇರವಾಗಿ ಠಾಣೆ ಮಾಡಿದ್ರು ಹೇಳಿದ್ದಾರೆ. ಅದು ಪಾಯಿಂಟ್ ಇದೆ ಅಲ್ಲ, ಪೊಲೀಸರಿಗೆ ಪ್ರಕರಣ ದಾಖಲು ಮಾಡ್ಬೋದು. ಇವಾಗ ಕರ್ನಾಟಕದಲ್ಲಿ ಈ ಪ್ರಕಾರ ಮೊನ್ನೆ ಒಂದು ವಾರದ ಮಾಧ್ಯಮದಲ್ಲಿ ತೋರಿಸಿ ಅಲ್ಲಿ ಸಿಕ್ತಿದ್ದಾರೆ, ಇಲ್ಲಿ ಬೀಗ ಹಾಕಿ, ಅದಲ್ಲ. ನೀವು ಹೋಗಿ ಲೆಕ್ಕ ಮಾಡಿ, ಕಡಿಮೆ ಅಂದ್ರೆ 6,000-7,000 ಜನ ಸತ್ತಿದ್ದಾರೆ. ಅದನ್ನು ಹೇಳ್ತಾ ಇದ್ದೀವಿ ನೋಡಿ. ನಾನೇ RBIಯಲ್ಲಿ ಎಲ್ಲ ತಗೊಳ್ತಾ ಇದ್ದೆ. ಯಾವುದೇ ಒಂದು ಪ್ರಕರಣ ಅಲ್ಲ, ನೀವು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ವಿವರ ಕೇಳಿ. ಅದರಲ್ಲಿ ಕೊಡುವಾಗ ಸಾಲ ಬಾಧೆ ಕೊಡ್ತಾ ಇದ್ದಾರೆ, ಯಾವ ಬ್ಯಾಂಕ್ ಅಂತ ಕೊಡಲ್ಲ. ಕೆಲವೊಂದು ಸಾಲ ಬಾಧೆಯಿಂದ ಮಾತ್ರ ಮೃತಪಟ್ಟ ಅದು ಧರ್ಮಸ್ಥಳ SKDRTP. ಮೊನ್ನೆ ನಾವು ಚಾಮರಾಜನಗರ ಹೋಗಿದ್ದೀವಿ ಸರ್, ಅಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಷ್ಟೊಂದು ಆತ್ಮಹತ್ಯೆ ನಡೆದಿದೆ. ಇದನ್ನು ತನಿಖೆ ಮಾಡ್ಲಿಕ್ಕೆ ಕೊಡಬೇಕಿತ್ತು ಸರ್ಕಾರ. ಈ ಮುಖ್ಯಮಂತ್ರಿಗಳು ಸರಿ ಓಕೆ ಎಲ್ಲೆಲ್ಲ ಆಗಿದೆ ಅದು ವರದಿ ಕೇಳಬೇಕಿತ್ತು ಜಿಲ್ಲಾ ಕೂಡ ಅದೇ ಬಂತು. ನಿಮ್ಮ ಮನವಲ್ಲಿ ಇದು ಸತ್ತಿರೋದು ಬಂತು. ಹೌದು, ಅದು SKDRTP ಇದರಲ್ಲಿ ಸತ್ತಿರೋದು. ಹೌದು, ಇದನ್ನೆಲ್ಲ ತಗೊಂಡು ಬಂಡ ಕೊಟ್ಬಿಡಿ ಸರ್, ನೋಡಿ ಸರ್ ಇದ್ರಲ್ಲಿ ಆಗಿದೆ ಅಂತ ಕೇಳ್ತಾರೆ. ಇದಿನ್ನೂ ಗೊತ್ತಿಲ್ಲ, ಇನ್ನೂ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಅಲ್ಲಿರೋರಿಗೆ ವಿಧಾನಸಭೆಯಲ್ಲಿರೋ ಎಲ್ಲರಿಗೂ ಗೊತ್ತಿಲ್ಲ. ಏನೋ ಮಾತಿ ಮೇಲೆ ಬರ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ಬಟ್ಲು ಮಾಡಿದ್ವಿ, ತುಂಬಾ ಬಂಡ್ ಮಾಡಿದ್ವಿ. ನಾವು 1 ವರ್ಷದಿಂದ ಏನೆಲ್ಲ ಕೆಲಸ ಮಾಡಿದೀವಿ, ಯಾವ ಅಧಿಕಾರಿಗೆ ನಾವು ದೂರು ಕೊಟ್ಟಿದ್ದೀವಿ, ಅವರು ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ, ಯಾವ ಇಲಾಖೆ ಪರ್ಮಿಷನ್ ಇದೆ, RBI ಕೊಟ್ಟಿರೋದಾಗ್ಲಿ, ಸಹಕಾರ ಇಲಾಖೆ ಕೊಟ್ಟಿರೋದಾಗ್ಲಿ, ನಮ್ಮ ಸಚಿವರಿಗೆ ಕೊಟ್ಟು ಎಲ್ಲ ಹೊಂಟಿದ್ದೀವಿ, ಎಲ್ಲವನ್ನೂ ಇಟ್ಟು ಕೊಟ್ಟಿರೋದ್ರಿಂದ ಇದನ್ನು ನೀವು ಎಲ್ಲರಿಗೂ ತಲುಪಿದ ಕೆಲಸ ಮಾಡ್ತಾ ಇದ್ದೀವಿ. ಗೊತ್ತಾಗಬೇಕು. ಇವತ್ತಿನ ಮುಖ್ಯಮಂತ್ರಿ ಏನೋ ಒಂದು ನಮ್ಮ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಒಂದು 4 ದಿನ ರಸ್ತೆಗಳು ಆಮೇಲೆ ಸ್ಟಾರ್ಟ್ ಮಾಡೋದಲ್ಲ ಸರ್? ಹೌದು, ಇನ್ನೊಂದು 4 ದಿನ ನಾವು ರೆಸ್ಟ್ ತಗೊಳ್ತೀವಿ, ಅಂದ್ರೆ ಸುಸ್ತಾಗಿದ್ದೀವಿ. ಅದಕ್ಕೋಸ್ಕರ 4 ದಿನ ರೆಸ್ಟ್ ತಗೊಂಡು ಆನಂತರ ಉಳಿದ ಕೆಲಸವನ್ನು ಮಾಡ್ತೀವಿ. ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ನೋಡೋಣ. ಇನ್ನು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ತಾ ಇರೋದು, ನೋಡಿ ಇನ್ನೂ ಇದಾಗಲ್ಲ, ಇದು ಸಿವಿಲ್ ಮ್ಯಾಟರ್ ಅಂತ ಹೇಳ್ಬೇಕು. ಮುಖ್ಯಮಂತ್ರಿಗಳು ಹೇಳಿದೆ, RBI ಅವರು ಪ್ರಕರಣ ದಾಖಲು ಮಾಡದಿದ್ರು ನೇರವಾಗಿ ಠಾಣೆ ಮಾಡಿದ್ರು ಹೇಳಿದ್ದಾರೆ. ಅದು ಪಾಯಿಂಟ್ ಇದೆ ಅಲ್ಲ, ಪೊಲೀಸರಿಗೆ ಪ್ರಕರಣ ದಾಖಲು ಮಾಡ್ಬೋದು. ಇವಾಗ ಕರ್ನಾಟಕದಲ್ಲಿ ಈ ಪ್ರಕಾರ ಮೊನ್ನೆ ಒಂದು ವಾರದ ಮಾಧ್ಯಮದಲ್ಲಿ ತೋರಿಸಿ ಅಲ್ಲಿ ಸಿಕ್ತಿದ್ದಾರೆ, ಇಲ್ಲಿ ಬೀಗ ಹಾಕಿ, ಅದಲ್ಲ. ನೀವು ಹೋಗಿ ಲೆಕ್ಕ ಮಾಡಿ,
ಕಡಿಮೆ ಅಂದರೆ 6,000 ಜನ ಸತ್ತಿದ್ದಾರೆ. ಅದನ್ನು ಹೇಳ್ತಾ ಇದ್ದೀವಿ ನೋಡಿ. ನಾನೇ ಆರ್ಟಿಯಲ್ಲಿ ಎಲ್ಲ ತಗೊಳ್ತಾ ಇದ್ದೆ. ಯಾವುದೇ ಒಂದು ಪ್ರಕರಣ ನೀವು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ವಿವರ ಕೇಳಿ. ಅದರಲ್ಲಿ ಕೊಡುವಾಗ ಸಾಲ ಬಾಧೆ ಕೊಡ್ತಾ ಇದ್ದಾರೆ, ಯಾವ ಬ್ಯಾಂಕ್ ಅಂತ ಕೊಡಲ್ಲ. ಕೆಲವೊಂದು ಸಾಲ ಬಾಧೆಯಿಂದ ಮಾತ್ರ ಮೃತಪಟ್ಟ ಅದು ಧರ್ಮಸ್ಥಳ SKDRDP. ಮೊನ್ನೆ ನಾವು ಚಾಮರಾಜನಗರ ಹೋಗಿದ್ದೀವಿ ಸರ್, ಅಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಅಷ್ಟೊಂದು ಆತ್ಮಹತ್ಯೆ ನಡೆದಿದೆ. ಇದನ್ನು ತನಿಖೆ ಮಾಡ್ಲಿಕ್ಕೆ ಬಿಡಬೇಕಿತ್ತು ಸರ್ಕಾರ. ಈ ಮುಖ್ಯಮಂತ್ರಿಗಳು ಸರಿ ಓಕೆ ಎಲ್ಲೆಲ್ಲ ಆಗಿದೆ ಅದು ವರದಿ ಕೇಳಬೇಕಿತ್ತು ಜಿಲ್ಲಾ ಮಟ್ಟ. ಹಾಸ್ಪಿಟಲ್ ಕೂಡ ಅದೇ ಬಂತು, ನಿಮ್ಮ ಮನವಲ್ಲಿ ಇದು ಸತ್ತಿರೋದು ಬಂತು. ಹೌದು, ಅದು SKDRDP ಇದರಲ್ಲಿ ಸತ್ತಿರೋದು ಅಲ್ವಾ? ಹೌದು, ಈಗ ಅದು ಬಂತು. ಹಾಗಾದ್ರೆ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ SKDRDP ಕೂಡ ಇದೆ ಅಂತ ಆಯ್ತು. ಹೌದಲ್ಲ? ಇದು ಆಮೇಲೆ ಈಗ 1 ವರ್ಷದಿಂದ ಏನು ಹೋರಾಟ ಇದು SKDRDP ಬಡ್ಡಿದಂಧೆ ಹೇಳಿ ನಮ್ಮ ಸೌಜನ್ಯ ಪರ ಹೋರಾಟಗಾರರು, ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಅವರು, ಗಿರೀಶ್ ಮಠನ್ ಅವರು, ನಾವು ಜಯಲ್ಲ, ಅನ್ಯಾಯ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಪ್ರಯತ್ನಕ್ಕೆ ಎಷ್ಟು ದೊಡ್ಡ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗತ್ತೆ ಅಂದ್ರೆ ಸಾಮಾನ್ಯ ಜನರು ಯೋಚನೆ ಮಾಡಬೇಕು. ಒಬ್ಬ ಎದ್ದು ನಿಂತ್ರೆ ಗಟ್ಟಿಯಾಗಿ ನಿಂತ್ರೆ ಏನು ಬೇಕಾದ್ರೆ ಆಗ್ಬೋದು ಅನ್ನೋ ಬಗ್ಗೆ ಇದೇ ಒಂದು ದೊಡ್ಡ ನಿರಾಶೆ ಅಲ್ಲ. ನಾವು ಪೇಪರ್ ವರ್ಕ್ ಮಾಡುವಾಗ ತಾವಾದ್ರ ಅವನು ಮಹೇಶನ್ನ ಗಿರೀಶನ್ನ ಹೇಳ್ತಾ ಇದ್ರಿ, ಇವತ್ತಲ್ಲ ನಾಳೆ ಇದು ದೊಡ್ಡ ವ್ಯಾಲಿ ಬರುತ್ತೆ ಅಂತ. ನನಗೆ ಗೊತ್ತಿರೋ ನಿಜ ಅಕ್ಕ ಮಾಡಿ ದೊಡ್ಡ ಬಂಡಲೇ ಇದೆ. ಅದಕ್ಕೆ ನಾನು ಒಂದು ಪಾಯಿಂಟ್ ಆಗಿದೆ, ಇದು ಯಾವ DC ಕೊಟ್ಟರು, ಏನು ಉತ್ತರ ಬಂದರು, ಫುಲ್ ಮಾಡಿದ್ದಾರೆ ಸರ್. ಎಲ್ಲ ಮಾಡಿ ತಗೊಳ್ಳಿ ಕೊಟ್ಟಿರೋದು ಅದು ಒಳ್ಳೆ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಅಂದ್ರೆ ಸಾಮಾನ್ಯ ಜನ ಆಲೋಚನೆ ಮಾಡಬೇಕಾಗಿರುತ್ತೆ. ಒಬ್ಬ ಎದ್ದು ನಿಂತರೆ ಏನು ಬೇಕಾದ್ರೆ ಮಾಡ್ಬೋದು ಕಾನೂನು ಚೌಕಟ್ಟಲ್ಲಿ. ಅದು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಸರ್? ಇನ್ನೊಂದು ನಿಮಗೆ ಈ ಅನಧಿಕೃತ ಯಾರು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ನೀವು ಅಷ್ಟೇ ಕೇಳಬೇಕಾದ್ರೆ ಇವತ್ತಿನ ಪ್ರೆಸ್ ಮೀಟಿನ ಪ್ರಕಾರ ನಿಮಗೆ RB ಲೈಸೆನ್ಸ್ ಇದೆಯಾ ಇಲ್ವಾ ಅಷ್ಟೇ. ಇದ್ರೆ ಕಟ್ಟಿ, ನಾವು ಈ ಕಟ್ಟಬೇಡಿ ಅಂತ ಎಲ್ಲಿಯೂ ಹೇಳುದಿಲ್ಲ. ನಿಮ್ಮ ಮನಸ್ಸಾಕ್ಷಿಯಾಗಿ ಕಟ್ಟೋದಿದ್ರೆ ಕಟ್ಟಿ. ಯಾರು ಒತ್ತಾಯ ಮಾಡ್ತಾರೆ, ಕೆಲವೊಂದು ವಿಡಿಯೋದಲ್ಲಿ ಹೊಡೆಯುವಂತ ಹಲ್ಲೆ ಮಾಡುವಂತ ದೃಶ್ಯ ಕೂಡ ಕಾಣ್ತಾರೆ. ಅಂತ ಕೇಸ್ ಇದ್ರೆ 100% ನೀವು ಪೊಲೀಸ್ನವ್ರ ಇನ್ಫಾರ್ಮೇಶನ್ ಕೊಡಿ, ಅವರು ದೂರು ದಾಖಲು ಮಾಡಲಿ ಅಂತ ನೇರವಾಗಿ ಮುಖ್ಯಮಂತ್ರಿಗೆ ಬರಬೇಕು. ಅಲ್ಲ ಸರ್, ಈಗ ಮೊನ್ನೆ ಕುಂದಾಪುರ ಶಂಕರನಾರಾಯಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಧರ್ಮಸ್ಥಳ ತಂಡದವರು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ಪಾಪ ಗಂಡ ಮುಂದೆ ಮಕ್ಕಳಿಗೆಲ್ಲ ಹೊಡಿತು ಅಂತ ಹಲ್ಲೆ ಮಾಡ್ತಾರೆ. ಆದ್ರೆ ಆ ಪ್ರಕರಣವನ್ನು ಒಂದು 4 ಗಂಟೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ. ಅವು ಯಾವ ಮಟ್ಟಕ್ಕೆ ಆಗಿದೆ ನೋಡಿ. ಒಂದೆರಡಲ್ಲ ಆಗಿರೋದು. ಅದಕ್ಕೋಸ್ಕರ ಇವತ್ತು ಒಂದು ಅಂತ್ಯಕ್ಕೆ ಬಂದು ನಿಂತಿದ್ದೀವಿ. ನಮ್ಮ ಮಹೇಶನ್ನು ಹೋರಾಟಗಳು ಹೇಳ್ಬೋದು. ಅದರೊಟ್ಟಿಗೆ ಗಿರೀಶ್ ಅನ್ನೋರು ಮಹೇಶನ್ನ 2013 ಹೇಳಿದ್ದಾರೆ ಅಕ್ರಮ ಬಡ್ಡಿ ದಂಧೆಯಿಂದ. ಆದ್ರೆ ಏನ್ ಮಾಡೋಣ, ಜನರಿಗೆ ಗೊತ್ತಾಗ್ತಾ ಇಲ್ಲ. ದೇವಮಾನ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನಂತ ಹೇಳಿದ್ರೆ ಎಲ್ಲವನ್ನೂ ಗಂಟು ಮುಟ್ಟೆ ಕಟ್ಟಿ ಯಾರೋ ಶ್ರೀಲಂಕೆಗೆ ಹೋಗ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಯಾರು ಉದ್ಧಾರ ಮಾಡ್ಲಿಕ್ಕೆ ಅದು ಗೊತ್ತಿಲ್ಲ. ಅಲ್ಲ, ವೈಯಕ್ತಿಕ ಆದ್ರೂ ಇಲ್ಲಿ ಸರಿಯಾಗಬೇಕಲ್ಲ ಸರ್. ನಮ್ಮ ದೇಶದಲ್ಲಿ ಸರಿ ಇದ್ರೆ ತಾನೆ. ಇಲ್ಲಿ ಹೋರಾಟ ಆಗ್ತಾ ಇರುವಾಗ ಅಲ್ಲಿ ಉದ್ಧಾರ ಮಾಡೋದು ಸರಿನಾ? ನಾನು ಅದನ್ನ ಕೇಳ್ತಾ ಇರೋದು. ನನ್ನ ಪ್ರಕಾರವಾಗಿ ಇಲ್ಲಿಂದ ಸ್ವಾಮೀಜಿ ಹೋದ್ರೆ ನಿಮ್ಮ ಮುಂದೆ ಹೇಳ್ಬಾರ್ದು. ಇರ್ರಿ, ಒಂದು ಸ್ವಾಮೀಜಿ ಹೋಗಿ ಎಲ್ಲ ಒಂದು ದೇಶ ಕಟ್ಟಿದಾರಲ್ಲ ಬಿಡದಿಂದ ಹೋಗಿ, ಅದೇ ಅಲ್ಲೋಗಿ ಕಟ್ಟಲಿಕ್ಕೆ ಆಗಿರ್ಬೋದು. ವೈಯಕ್ತಿಕ ಅಂತ ಅಲ್ಲ, ಮೊದಲಿಗೆ ಸರಿಯಾಗಬೇಕಿತ್ತು. ಇಲ್ಲಿ ಜನರ ಸಾಯಿಸ್ತಾರ ಸರ್. ಇಲ್ಲಿ ಎಷ್ಟು ಜನ ಸಾಯಿಸ್ತಾರ ಗೊತ್ತಾ? ಇವರ ಹತ್ರ ಹೋಗಿ ಈ ತರ ಆಗ್ತಾ ಇರುವಾಗ ಆಯ್ತು ನೋಡೋಣ ಏನೋ ಮಾಡ್ತೀವಿ, ಒಂದು ಕರೆದು ಇಂಥವ್ರಿಗೆ ಏನ್ ತೊಂದರೆ ಆಗಿದೆ ಸರಿ ಮಾಡಿ ಹೇಳ್ಬೋದಲ್ಲ. ಇವರು ಅದು ಹೇಳಿಲ್ಲ. ಅದು ಹೇಳಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಇನ್ನೂ ಆಳಕ್ಕೆ ಹೋದ್ರೆ ಗೊತ್ತಾಗುತ್ತೆ ಇವ್ರು ಏನೆಲ್ಲ ಆಗ್ತಾ ಇದೆ ಅಂತ. ಇವತ್ತು ಎಷ್ಟು ಜನ ಮುಗಿತಾ ಇದ್ದಾರೆ. ಅದು ಆಗಬಾರ್ದಿತ್ತು. ನಾವು ಅದನ್ನೇ ಹೇಳ್ತಾ ಇರೋದು. ನೋಡಿ, ನೀವು ಬಡ್ಡಿ ಕೊಡಿ ಬೇಡಂತ ಅಲ್ಲ. ಇವಾಗ 100% ಅವ್ರು ಹೇಳ್ತಾರೆ, ಇಲ್ಲ ನಮ್ದು ಗ್ರಾಮಾಭಿವೃದ್ಧಿ ಯೋಜನೆ, ನಾವು ಬಡ್ಡಿ ಕೊಡ್ತಾ ಇಲ್ಲ, ಯಾವ ರೀತಿ ಬೇಕಾದ್ರೆ ತಿರ್ಚಿ ಬಿಡ್ಬೇಕು. ನೋಡಿ, 2 ದಿನಕ್ಕೆ ಇನ್ನೊಂದು ವಿಡಿಯೋ ಬರ್ಬೋದು, ಕಾಯ್ತಾ ಇದೆ. ಎಲ್ಲರಿಗೂ ಹೇಳ್ತಾ ಇರೋದಷ್ಟೇ, ನೋಡಿ ನಿಮಗೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನೂ ನಿಮ್ಮೊಂದಿಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಿದ್ದಾರೆ. ನಮ್ಮ ಜಾಲತಾಣದಲ್ಲಿ ಎಲ್ಲ ಕಡೆ ನಮ್ಮ ದೂರವಾಣಿ ಸಂಖ್ಯೆ ಇದೆ. ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ತಂಡದವರು ಇದ್ದಾರೆ. ಪ್ರತಿ ಜಿಲ್ಲೆಗಳಲ್ಲೂ ಇದೆ. ನಿಮಗೆ ಸಹಕಾರಕ್ಕೋಸ್ಕರ ಏನಾದರೂ ಇವರು ಇನ್ನೂ ಪೊಲೀಸರು ದುಡ್ಡು ತಗೊಳ್ತಾ ಇಲ್ಲ, ನಿಮ್ಮ ಮೇಲೆ ಬಡ್ಡಿ ತಗೊಳ್ಳಿಕ್ಕೆ ಇಲ್ಲ, ದುಡ್ಡು ಕಲೆಕ್ಷನ್ ಮಾಡಲಿಕ್ಕೆ ಎಲ್ಲ ಕಿರುಕುಳ ಕೊಟ್ಟರೆ ನೇರವಾಗಿ ನಮಗೆ ಕರೆ ಮಾಡಿ, ನಾವು ನಿಮ್ಮೊಂದಿಗೆ ಇರ್ತೀವಿ. ಒಂದಿಷ್ಟು ಸಮಾಧಾನಕರ ಅಂತ ಹೇಳ್ಬೋದು. ಇದು ನಮ್ಮ ಸೌಜನ್ಯ ಪರ ಹೋರಾಟ ದೊಡ್ಡ ಜಯ ಅಂತಲೇ ಹೇಳ್ಬೋದು. ಅಂದ್ರೆ ಅಂತ ದೊಡ್ಡ ಒಂದು ಬಡ್ಡಿದಂತೆ ನಡೆಸುವ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇರೋದು. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು 60,000 ಕೋಟಿ ಅಲ್ಲ, ನಾವು ಹೇಳ್ತಾ ಇದೀವಲ್ಲ 1,08,000 ಕೋಟಿ ಒಬ್ಬರೇ ಕೊಟ್ಟಿದ್ದಾರೆ.
ಇದು ಮುಂದಿನ ಆಗಬೇಕು, ಅದು ತನಿಖೆ ಆಗಲೇಬೇಕು. ನಾವೆಲ್ಲಿಸಿ ಇವತ್ತು ತನಿಖೆ ಕೊಡ್ಬೋದು ಅಂತ ತಿಳಿಸಿದೆ ಮುಖ್ಯಮಂತ್ರಿಗಳು. ನೋಡಿ ಇದೇನೆಲ್ಲ ಆಗ್ತಾ ಇದೆ, ಯಾರೆಲ್ಲ ಅಕ್ರಮವಾಗಿ ನಡೆಸ್ತಾರೆ, ತನಿಖೆ ಕೊಡ್ಬೋದು ಅಂತ ಹೇಳಿ ನಾನು ಕೊಟ್ಟಿಲ್ಲ. ಆದರೆ ಮುಂದಿನ ಡಿ ಸಿ ಅವ್ರನ್ನ ಕರೆದಿದ್ದಾರೆ ಸಭೆಗೆ, ಅಷ್ಟೊತ್ತಿಗೆ ನಮ್ಮ ದಾಖಲೆಲ್ಲ ಇಟ್ಟು ಅವರಿಗೆಲ್ಲ ಒಂದು ಮನವರಿಕೆ ಮಾಡೋ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟಿಂಗ್ ಮಾಡಿ ಜನರಿಗೆ, ಅಧಿಕಾರಿಗಳಿಗೆ ಇದರ ಮಾಹಿತಿಯನ್ನು ಕೊಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ತುಂಬ ಹೃದಯದ ಧನ್ಯವಾದಗಳು, ನಮ್ಮ ಹೋರಾಟಗಾರರಿಗೆ.